ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಅಥರಾಜ್ ಸರ್, ಸೊ ಕೇಳಿಸ್ಕೊಂಡಿದ್ರ 3 ಜನ ಮಾತನಾಡಿದ್ದು. ಸಹಜವಾಗಿಯೇ BJP ಅವರು ಅವ್ರನ್ನ ಎಷ್ಟೇ ಏನೇ ಮಾಡಿದ್ರು ಅವ್ರು ಒಪ್ಕೊಳ್ಳಲ್ಲ, ಅವ್ರನ್ನೇ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಓಕೆ, ಸೊ ನಿಮ್ಗನ್ಸಿದ್ದು ಈಗ ನಿರೀಕ್ಷೆ ಇತ್ತ ಇಷ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗುತ್ತೆ ಇವತ್ತು, ಕಾಕ್ರೋಚ್ ಜನತಾ ಪಾರ್ಟಿ ಇಷ್ಟು ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾರೆ ಅಂತ. ಸೊ ಇಷ್ಟೆಲ್ಲ ಆದರೂ ಕೂಡ BJP ತನ್ನ ವಾದವನ್ನ ಮುಂದುವರಿಸ್ತಾ ಇದೆ. ಒಂದು ಈ ಇತ್ಯರ್ಥ ಮಾಡೋದಕ್ಕೆ ಈ ಒಂದು ಪ್ರತಿಭಟನೆನ ಅಥವಾ ಈ ಒಂದು ಸಮಸ್ಯೆ ಇತ್ಯರ್ಥ ಮಾಡೋದಕ್ಕೆ ಇವತ್ತೇನು ಸಭೆ ಆಗಿದೆ, ಮೀಟಿಂಗ್ ಆಗಿದೆ, ಒಂದು 2-3 ಅವರ್ಸ್ ಮೀಟಿಂಗ್ ಆಗಿದೆ, ಬಟ್ ಔಟ್ಕಮ್ ಗೊತ್ತಿಲ್ಲ ಏನು ಅಂತ. ಸೊ ಅವ್ರು ಹೇಳ್ದಂಗೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಬಿಟ್ರೆ ಇತ್ಯರ್ಥ ಆಗ್ಬಿಡುತ್ತೆ ಅಂತಲ್ಲ. ಸೊ ಏನು ಸೊಲ್ಯೂಷನ್ ಸರ್ ಇದಕ್ಕೆ, ಏನು ಅನಿಸ್ತಿದೆ ನಿಮಗೆ? ಸಮಸ್ಯೆ ಇತ್ಯರ್ಥ ಆಗುತ್ತೆ ಅಂತ ಯಾರೂ ರಾಜೀನಾಮೆ ಕೇಳ್ತಾ ಇಲ್ಲ. ಸಮಸ್ಯೆ ಇತ್ಯರ್ಥ ಮತ್ತು ಸಮಸ್ಯೆ ಪರಿಹಾರ ವ್ಯವಸ್ಥೆಯಲ್ಲೇ ಇದ್ದಾವೆ. ಅದ್ರ ಬಗ್ಗೆ ತನಿಖೆ ಆಗಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗುತ್ತೆ, ಮರುಪರೀಕ್ಷೆ, ಇದೆಲ್ಲ ಗೊತ್ತಿದೆ ನಮಗೆ. ಆದರೆ ಒಂದಲ್ಲ ಎರಡಲ್ಲ ಸತತ 6 ಬಾರಿ ಈ ನೀಟ್ ಪರೀಕ್ಷೆಯನ್ನು ನಡೆಸೋದಕ್ಕೆ ಒಂದು ಸರ್ಕಾರ ವಿಫಲ ಆದಾಗ ಏನಾಗುತ್ತೆ, ಇಲ್ಲಿ ಕೇವಲ ಯಾವುದೋ ಒಂದು ಎಕ್ಸಾಮಿನೇಷನ್ ಹಾಲಲ್ಲಿ ಕಾಪಿ ಮಾಡ್ತಾ ಅವನು ಇನ್ವಿಜಿಲೇಟ್ ಹಿಡಿದಿದ್ದಲ್ಲ, ಇದು ಇಡೀ ವ್ಯವಸ್ಥೆ ಕಾಂಪ್ರಮೈಸ್ ಆಗಿದೆ. ಹಾಗಿರುವಾಗ ಯುವಕರಿಗೆ ಏನಾಗುತ್ತೆ, ಆ ವಯಸ್ಸಲ್ಲಿ ಪಾಪ 16-17 ವರ್ಷದ ಯುವಕರು ಈ ಎಕ್ಸಾಮ್ ಬರೆಯೋರು, 17 ಮೇಲೆ ಇರೋದು ಅಷ್ಟಿರ್ತದೆ. ಪಾಪ ಅವ್ರು ಏನೇನೋ ಕನಸನ್ನು ಹೊತ್ತಿರ್ತಾರೆ. ಆ ಕನಸುಗಳು ಏನು ಬೀಳ್ತವಲ್ಲ, ಕನಸುಗಳು ಭಗ್ನಗೊಂಡಾಗ ಆಗುವ ನೋವನ್ನು ಅರ್ಥ ಆಗೋದು ಸಾಧ್ಯನೇ ಇಲ್ಲ ನಮಗೆ. ಆ ವಯಸ್ಸಲ್ಲಿ ಅದಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಮಕ್ಕಳು. ಈಗ ಬೇಕಾಗಿರೋದು ಇದೇ ಮಕ್ಕಳಿಗೆ, ಇದೇ ಒಂದು ಶಿಕ್ಷಣ ವ್ಯವಸ್ಥೆಗೆ ನೈತಿಕ ಹೊಣೆಗಾರಿಕೆ ಅಂದರೆ ಏನು ಅಂತ ತಮ್ಮ ಕೃತಿಯ ಮೂಲಕ ಧರ್ಮೇಂದ್ರ ಪ್ರಧಾನ್ ಆಗಲಿ ಈ ಸರ್ಕಾರ ತೋರಿಸ್ಬೇಕಾಗ್ತದೆ. ಸಮಸ್ಯೆ ಬಗೆಹರಿಯೋದು ಬೇಡ ಅಲ್ಲ, ನಾನು ಹೇಳ್ತಾ ಇರೋದು ನೈತಿಕ ಹೊಣೆಗಾರಿಕೆ ಅಂದರೆ ಏನು. ಹೌದಪ್ಪ, ನನ್ನ ಸುಪರ್ದಿಲಿದೆ ಈ ದುರಂತ ಆಗಿದೆ, ನನಗೆ ಬೇಜಾರಾಗಿದೆ, ನಾನು ರಾಜೀನಾಮೆ ಕೊಡ್ತೇನೆ ಅಂತ ಹೇಳೋ ಒಂದು ದೊಡ್ಡತನ ಬೇಕಾಗುತ್ತೆ ಒಬ್ಬ ಮಂತ್ರಿಗೆ. ಯಾರಿಗೆ ಸರಿ ನೈತಿಕ ಹೊಣೆಗಾರಿಕೆ, ಅಕೌಂಟಬಿಲಿಟಿ ಇಲ್ವೇ ಇಲ್ಲ ಯಾರ ರಾಜಕಾರಣಿಗಳಿಗೂ. ಅದನ್ನ ತಡೆದು ಇವತ್ತು ಬೀದಿಗೆ ಬಂದಿದೆ ಸಿಟ್ಟು. ಯುವಕರ ಸಿಟ್ಟನ್ನು ಅಲಕ್ಷ್ಯ ಮಾಡಬೇಡಿ. ಯಾಕಂದ್ರೆ ಏನೇನೋ ಕನಸು ಕಟ್ಕೊಂಡಿರ್ತಾರೆ ಮಕ್ಕಳು, ತುಂಬಾ ಕನಸು. ನಾಳೆ ಒಂದನ್ನೆಲ್ಲ ಇಡೀ ಜೀವನ ಪೂರ್ತಿ ಏನೋ ಕನಸನ್ನು ಕಟ್ಕೊಂಡ್ಬಿಟ್ಟಿರ್ತಾರೆ ಅವರು. ಅದಕ್ಕೆ ಬೀದಿಗೆ ಬಂದಿದೆ. ಇದ್ರ ಹಿಂದೆ ಕಾಂಗ್ರೆಸ್ ಬೆಂಬಲ ಇದೆಯೋ, ಆಮ್ ಆದ್ಮಿ ಪಾರ್ಟಿ ಬೆಂಬಲ ಇದೆಯೋ, ಅವೆಲ್ಲ ಸೆಕೆಂಡ್ರಿ ಕ್ವಶನ್ಸ್. ನೇರ ಸರ್ಕಾರ ಅಡ್ರೆಸ್ ಮಾಡಬೇಕಾಗಿರೋದು ಈ ಸಮಸ್ಯೆ ಪರಿಹಾರ ಹೇಗೆ ಅಂತ ಗೊತ್ತಿದೆ ನಮಗೆ. ಅಡ್ರೆಸ್ ಮಾಡಬೇಕಾಗಿರೋದು ವಾಟ್ ಈಸ್ ಮಾರಲ್ ರೆಸ್ಪಾನ್ಸಿಬಿಲಿಟಿ, ಅಕೌಂಟೆಬಿಲಿಟಿ. ಯಾಕೆ ಅಂದರೆ ಈಗ ಸತತವಾಗಿ ಇಷ್ಟು ಬಾರಿ ನೀಟ್ ಪೇಪರ್ ಲೀಕ್ ಆಗಿದ್ದರಿಂದ ವ್ಯವಸ್ಥೆಯಲ್ಲಿ ಯುವಕರಿಗೆ ವಿಶ್ವಾಸ ಇಲ್ಲ. ಆ ವಿಶ್ವಾಸ ರಿಸ್ಟೋರ್ ಆಗಬೇಕಂದ್ರೆ ನೀವು ನೈತಿಕ ಹೊಣೆಗಾರಿಕೆಯ ಒಂದು ಮಾದರಿಯನ್ನು ತೋರಿಸ್ಬೇಕು ನಾವು ಯುವಕರಿಗೆ. ಯಾಕಂದರೆ ಇಡೀ BJP ಎಲ್ಲ ಹಿರಿಯ ನಾಯಕರು ಕೂಡ ಎಲ್ಲಿಂದ ಬಂದಿದ್ದಾರೆ? ವಿದ್ಯಾರ್ಥಿ ಹೋರಾಟದಿಂದ ಬಂದಿದ್ದಾರೆ ಎಲ್ಲ ಅವರು. ವಿದ್ಯಾರ್ಥಿ ಹೋರಾಟಗಳು ನೀವು ವಿರೋಧ ಮಾಡಿದ್ರೆ ಹೆಂಗೆ? ವಿದ್ಯಾರ್ಥಿ ಹೋರಾಟ ಮಾಡಬಾರ್ದು ಹಾಗೆ ಹೆಸರಿಟ್ಬಿಟ್ರೆ ಹೇಗೆ ಅವ್ರಿಗೆ? ಅಲ್ಲಿ ಕಾಂಗ್ರೆಸ್ ಇದೆ, ಅವ್ರು ಹಿಂಗಿದೆ, ದೇಶ ವಿರೋಧಿ, ಮತ್ತೊಂದು 1-2 ಸತೀಶ್ ಸರ್ಕಾರ ಬಂದ ತಕ್ಷಣ, ಮೋದಿ ಸರ್ಕಾರ ಬಂದ ತಕ್ಷಣ ಪುಣೆ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ಆಯಿತು. ಅವರು ಯಾಕೆ ಪ್ರತಿಭಟನೆ ಮಾಡ್ತಾರೆ? ಅವ್ರು ಸುಮ್ಮನೆ ಪಾಠ ಓದ್ಕೊಂಡು ಎಕ್ಸಾಮ್ ಬರೀಬೇಕಲ್ವಾ ಅಂತ ಅನುಪಮ್ ಖೇರ್ ಥರ ಆ್ಯಕ್ಟರ್ಗಳು ಹೇಳ್ತಾರೆ. ಇದೇ ಅನುಪಮ್ ಖೇರ್ ಪ್ರತಿಭಟನೆ ಇದ್ರು ಅವರು ಸ್ಟೂಡೆಂಟ್ ಆಗಿರುವಾಗ. ಸ್ಟೂಡೆಂಟ್ ಯಾಕೆ ಮಾಡಿ ಇವ್ರು ಹೇಳ್ತಾರೆ JNUನಲ್ಲಿ ಅವ್ರು ಹಾಗೆ. ಅರೆ ವಿದ್ಯಾರ್ಥಿಗಳಲ್ಲಿ ನೀವು ಮೊದಲು ಫಸ್ಟ್ ರೆಸ್ಪೆಕ್ಟ್ ದ ಸ್ಟೂಡೆಂಟ್ಸ್. ಈ ದೇಶದ ಶಿಕ್ಷಣ ವ್ಯವಸ್ಥೆ ಕೇವಲ ವಿದ್ಯಾರ್ಥಿಗಳಿಗೆ ಡಿಗ್ರಿ ಕೊಡೋದಲ್ಲ. ಈ ದೇಶದ ಶಿಕ್ಷಣ ವ್ಯವಸ್ಥೆ ವಿದ್ಯಾರ್ಥಿಗಳನ್ನು ಒಬ್ಬ ಜವಾಬ್ದಾರಿತ ನಾಗರಿಕನಾಗಿ ರೂಪಿಸಬೇಕಾಗ್ತದೆ. ಒಬ್ಬ ಡಾಕ್ಟ್ರು, ಒಬ್ಬ ಇಂಜಿನಿಯರ್ ಅಲ್ಲ, ರೆಸ್ಪಾನ್ಸಿಬಲ್ ಸಿಟಿಸನ್. ಆ ರೆಸ್ಪಾನ್ಸಿಬಲ್ ಸಿಟಿಸನ್ಶಿಪ್ ನೀವನ್ನ ಹೇಗೆ ಕಲಿಸ್ತೀರಿ? ಪಾಠ ಮಾಡಿ ಕಲಿಸೋದಲ್ಲ, ಅದು ನೀವು ಮಾದರಿಯಾಗಿ ಕಲಿಸ್ಬೇಕಾಗ್ತದೆ. ನನ್ನ ಮಾದರಿ ಹಿಂಗಿದೆಪ್ಪ, ಒಂದು ಮಾದರಿ ಎಕ್ಸಾಂಪಲ್ ಸೆಟ್ ಮಾಡಬೇಕಾಗ್ತದೆ. ಏನಾಗಿದೆ ಈಗ BJPಯ ಮತದಾರ, ನಾನು ಪಕ್ಷದ ಪದಾಧಿಕಾರಿಗಳು ವಕ್ತಾರೆ ಬೇಡ, BJP ಮತದಾರ ಯೋಚನೆ ಮಾಡಬೇಕು. ಈಗ ಇದನ್ನು ಅವರ ಮಗನೇ ಇರ್ತಾನೆ, ಅವರ ಮಗಳೇ ಇರ್ತಾಳೆ, ಅವ್ರಿಗೆ ವಿಶ್ವಾಸ ಇಲ್ಲದೆ ಹೋದರೆ ಆ ಮಗು, ನೀವು BJP ಸರ್ಕಾರವನ್ನು, ನರೇಂದ್ರ ಮೋದಿ ಸರ್ಕಾರವನ್ನು ತಂದಾಗ LKG UKG ಇರ್ತದೆ ಅಲ್ವಾ? ನೀವು ಯಾವ ಆಧಾರದ ಮೇಲೆ ಮೋದಿ ಸರ್ಕಾರ ಬೆಂಬಲ ಮಾಡಿರ್ತೀರಿ? ರಾಮ ಮಂದಿರ ಹಾಗೆ ಹೀಗೆ ಅಂತ ಅದೊಂದು ಚಳವಳಿ ನಡೆದಿತ್ತಲ್ಲ, ಆ ಒಂದು ಮೊಮೆಂಟಮಲ್ಲಿ ಬಂದಿದ್ರಿ. ಆಮೇಲೆ ಅಣ್ಣಾ ಹಜಾರೆ ಚಳವಳಿ ಬಂತು, ಭ್ರಷ್ಟಾಚಾರ ವಿರೋಧಿ ಚಳವಳಿ. ಆ ಯಾವ ಚಳವಳಿಯಿಂದ ಮಸೀದಿ ಕೆಡವಿ ಮಂದಿರ ಕಟ್ಟಿದರೆ ಅಲ್ಲಿ ಕಳುವಾಗ್ತದೆ. ಅಲ್ಲೂ ಕಳುವಾಗಿ ಧನ ಅಲ್ಲ, ಪದೇ ಹೇಳ್ತಾ ಇದ್ದಾನೆ, ಅಲ್ಲಿ ಕಳುವಾಗಿದ್ದು ವಿಶ್ವಾಸ. ಇಲ್ಲಿ ಹೋಗಿದ್ದು ನೀಟ್ ವಿಚಾರದಲ್ಲಿ ವಿಶ್ವಾಸ. ಇವು ಯಾವ ಕೂಡ ದೇ ಆರ್ ನಾಟ್ ಜಸ್ಟ್ ಆಕ್ಟ್ಸ್ ಆಫ್ ಕ್ರೈಮ್.
or acts of commission or omission of corruption. It is a betrayal of trust. ವಿಶ್ವಾಸ ದ್ರೋಹಗಳಿವು. ಹಾಗೆಯೇ ಯಾವ ಅಣ್ಣಾ ಹಜಾರೆ ಚಳವಳಿಯಿಂದ ನೀವು ಮೇಲೆ ಬಂದರೆ, ಹಾಗೆ ಒಂದು ವಿದ್ಯಾರ್ಥಿಗಳ ಚಳವಳಿ ಬಂದಾಗ ಅದಕ್ಕೆ ಹೆಸರಿಡ್ತೀರಿ ನೀವು, ಅದಕ್ಕೆ ಹೆಸರಿಡ್ತೀರಿ. ಸೊ ಯು ಶುಡ್ ರೆಸ್ಪೆಕ್ಟ್. ಆಮೇಲೆ ಏನಾಗಿದೆ, ಇಷ್ಟೆಲ್ಲ ಆದ ಮೇಲೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಬಿಟ್ರೆ ನಮ್ಮ ಪ್ರತಿಷ್ಠೆಯಲ್ಲಿ ಇದಾಗುತ್ತೋ ಅನ್ನೋ ಅದೊಂದು ಪ್ರತಿಷ್ಠೆಯ ಒಂದು ವಿಚಾರ ಆಗಿಬಿಡ್ತದೆ ಈಗ. ಯಾಕೆಂದ್ರೆ ಯಾರೋ ಒಂದು ಕಾಕ್ರೋಚ್ ಬಂದು ಕೇಳ್ಬಿಟ್ರಲ್ರಿ ರಾಜೀನಾಮೆ ಕೊಟ್ಬಿಟ್ವಿ ನಾವು, ಅದು ಕೂಡ ಇದುವರೆಗೂ ಮೋದಿ ಆಳ್ವಿಕೆ ಬಂದ ಮೇಲೆ ಯಾರು ಅವ್ರು ಹೇಳ್ದಂಗೆ ಹಗರಣನೋ ಆದ್ರೆ ಯಾರು ರಾಜೀನಾಮೆ ಕೊಟ್ಟಿಲ್ಲ ಇದುವರೆಗೂ. ಅಲ್ಲ ಸತೀಶ್, ದೊಡ್ಡ ಹಿನ್ನಡೆ ಆಗುತ್ತೆ. ಹಿನ್ನಡೆ ಅಷ್ಟಲ್ಲ ಸತೀಶ್, ರಾಜನಾಥ್ ಸಿಂಗ್ ಅಂತ ಒಬ್ಬ ಜವಾಬ್ದಾರಿಯುತ ಮಂತ್ರಿ ಹೇಳ್ತಾರೆ ಮಾಧ್ಯಮಕ್ಕೆ, ಇದನ್ನ ರಾಜೀನಾಮೆ ಕೊಡೋಕೆ UPA ಸರ್ಕಾರನ ಅಂದ್ರೆ ರಾಜೀನಾಮೆ ಕೊಡೋ ಪದ್ಧತಿ, ರಾಜೀನಾಮೆ ಕೊಡೋಕೆ ಅಲ್ಲ ಕೊಟ್ಟಿದ್ರಲ್ಲ ಅಲ್ಲಿ ಪೃಥ್ವಿರಾಜ್ ಒಂದೇ ನಿಮಿಷ ಮಹಾರಾಷ್ಟ್ರ ಆತರ ಸರ್ಕಾರ ಇಲ್ಲ. ಗೋವಿಂದರಾಜು ಶಿವರಾಜ್ ಪಾಟೀಲ್ ಒಬ್ಬ ಮಂತ್ರಿ ಆಗಿದ್ರು. 26/11 ಕೇಸ್ ಆದಾಗ, ಘಟನೆ ಆದಾಗ ಅವರು ಸರಿಯಾಗಿ ರಿಯಾಕ್ಟ್ ಮಾಡಲಿಲ್ಲ, ಕೋರ್ಟನ್ನು 2-3 ಸರ್ತಿ ಬದಲಿಸಿದ್ರು ಅನ್ನೋ ಕಾರಣಕ್ಕೆ ರಾಜೀನಾಮೆ ಕೊಟ್ಟರು ಅವರು. ರೆಸ್ಪಾನ್ಸಿಬಿಲಿಟಿ, ಅಕೌಂಟಬಿಲಿಟಿ ಅಂತ ಆಗಿರ್ತದೆ. ಭ್ರಷ್ಟಾಚಾರ ಸುಮ್ಮನೆ 4 ಬಾರಿ ತಮ್ಮ ಕೋರ್ಟನ್ನು ಬದಲಾಯಿಸೋದಕ್ಕೆ, ಅಲ್ಲಿ ಭಯೋತ್ಪಾದಕ ಘಟನೆ ಆಗ್ತಿದೆ, ಈ ಮನುಷ್ಯನ ಕೋರ್ಟ್ ಬದಲಾಯಿಸೋದು ಇದೇ ಮುಖ್ಯ ಆಗೋಯ್ತು ಅಂತ ಅದಕ್ಕೆ ರಾಜೀನಾಮೆ ಕೊಡಬೇಕಾಯ್ತು, ಕೊಟ್ಟರು ಕೂಡ. ನಾನು ಅದು ಸರಿ ಇದು ತಪ್ಪಂತಲ್ಲ, ಒಂದು ವ್ಯವಸ್ಥೆ ತನ್ನ ಜನರ ವಿಶ್ವಾಸನ ಕಾಪಾಡಿಕೊಳ್ಬೇಕಾದ್ರೆ ಈ ರೀತಿಯ ನೈತಿಕ ಹೊಣೆಗಾರಿಕೆಯನ್ನು ತೋರಿಸಲೇಬೇಕಾಗ್ತದೆ. ಇಲ್ಲದೆ ಹೋದರೆ ವಿಶ್ವಾಸನೇ ಇಲ್ಲ. ಹೇಳಿದ್ನಲ್ಲ, ಇನ್ಮೇಲೆ ಇದು ಕೇವಲ ವಿದ್ಯಾರ್ಥಿಗಳ ಸಮಸ್ಯೆ ಅಲ್ಲ, ಇನ್ಮೇಲೆ ಇದು BJP ಮತದಾರ ಕೂಡ ಕೇಳೋ ಪ್ರಶ್ನೆ ಆಗ್ತದೆ. ಯಾಕೆ ಆ ಮತದಾರರಿಗೆ ಏನು ಹೇಳ್ತೀರಿ ನೀವು, ಮಂದಿರ ವಹಿ ಬನಾಯಂಗೆ, ವಹಿ ಚೋರಿ ಕರೆಂಗೆ ಅಂತ ಹೇಳಿಲ್ಲ ನೀವು, ಮಂದಿರ ವಹಿ ಬನಾಯಂಗೆ ಮಗರ್ ಚೋರಿ ವಹಿ ಹುವಾ. ಆಮೇಲೆ ಅನೇಕ ಏನು ಸ್ವಚ್ಛ ಆಡಳಿತ ಕೊಡ್ತೇವೆ, ಸುಸ್ಥಿರ ಆಡಳಿತ ಕೊಡ್ತೇವೆ, ಸ್ವಚ್ಛ ಆಡಳಿತ, ನೀಟ್ ಎಕ್ಸಾಮ್ ಇದೆ, ಭ್ರಷ್ಟಾಚಾರಕ್ಕೋಸ್ಕರ ನಿಮ್ಮ ಎಲೆಕ್ಟ್ರಲ್ ಬಾಂಡ್ಸ್ಗಳಿದ್ದಾವೆ. ಹೀಗಿರುವಾಗ ಇದನ್ನು ನೀವು ಹೇಳಿದ ನಿಜನೇ, ಇದನ್ನು ಪ್ರಬಲವಾಗಿ ವಿರೋಧಿಸಿ ಒಂದು ನೆಲಮಟ್ಟದ ಚಳವಳಿ ರೂಪಿಸೋದಲ್ಲಿ ವಿರೋಧ ಪಕ್ಷಗಳು ಫೇಲ್ ಆಗಿದ್ದಾವೆ. ಆದರೆ ಯುವಕರು ಬೀದಿಗೆ ಬಂದಾಗಿದೆ. ಆ ಯುವಕರಿಗೆ ನಾನು ಹ್ಯಾಟ್ಸ್ ಆಫ್ ಹೇಳ್ತೇನೆ. ಯುವಕರ ನಾನು ಕೇಳಿಸ್ಕೊಳ್ಳೇಬೇಕು. ಯುವಕರನ್ನು ನೀವು ಅಲಕ್ಷ್ಯ ಮಾಡಿದರೆ ನಿಮ್ಗೆ ಉಳಿಗಾಲ ಇಲ್ಲ. ಎಸ್ ಸರ್, ಮುಂದುವರ್ಸೋಣ ಚರ್ಚೆಯನ್ನು. ಅಕೌಂಟಬಿಲಿಟಿ ಯಾರಾಗಿದ್ರೆ ಇದಕ್ಕೆ ಮರುಪರೀಕ್ಷೆ ಆಯಿತು ನೀಟ್ದು, ಹಾಗಿದ್ರೆ ಎಷ್ಟು ದಿನ ಈ ರೀತಿಯ ಪ್ರಶ್ನೆ ಪತ್ರ ಸೋರಿಕೆ ಆಗಿರ್ಬೋದು, ಕೆಲವೊಂದಿಷ್ಟು ಜವಾಬ್ದಾರಿ ರಹಿತ ನಾಯಕರ ಒಂದು ತಪ್ಪುಗಳಿಗೆ ಯಾರ ಅಕೌಂಟಬಿಲಿಟಿ? ದೇಶದ ಜನ ಇವತ್ತು ಕಳೆದ 12 ವರ್ಷಗಳಿಂದ ನರೇಂದ್ರ ಮೋದಿಯವರ ಮುಖವನ್ನು ನೋಡಿ ವೋಟ್ ಹಾಕಿದ್ದಾರೆ. NDA ಸರ್ಕಾರ, BJP ಸರ್ಕಾರ 12 ವರ್ಷವನ್ನು ಪೂರೈಸಿದೆ ಈಗ. ಹಾಗಿದ್ರೆ ಯಾರ ಅಕೌಂಟಬಿಲಿಟಿ?